ಆತ್ಮೀಯರೇ, ಈ ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ ಅಲ್ಲಿ ಯಾವ ರೀತಿಯಾಗಿ ಮಕ್ಕಳನ್ನ 1ನೇ ಕ್ಲಾಸ್ ಮಕ್ಕಳನ್ನ 2ನೇ ಕ್ಲಾಸ್ಗೆ, 2ನೇ ಕ್ಲಾಸ್ ಮಕ್ಕಳನ್ನ 3ನೇ ಕ್ಲಾಸ್, 3ನೇ ಕ್ಲಾಸು, 4ನೇ ಕ್ಲಾಸಿಂದ 5ನೇ ಕ್ಲಾಸು ಹೀಗೆ ಪ್ರಮೋಷನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಯುಡೈಸ್ ಪ್ಲಸ್ ಅಲ್ಲಿ ನೀವು ಲಾಗಿನ್ ಆದಮೇಲೆ ಸ್ಟೂಡೆಂಟ್ ಮಾಡಲನ್ನು ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ ಪೇಜ್ ತೆರೆದುಕೊಳ್ಳುತ್ತದೆ. ತೆರೆದುಕೊಂಡ ನಂತರ ಇಲ್ಲಿ 2025-26 ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಆಮೇಲೆ ಡಾಟಾ ಎಂಟ್ರಿ ಆ್ಯಕ್ಟಿವ್ ಅಂತಿದೆ ನೋಡಿ, ಇಲ್ಲಿ ಅದು ಕೂಡ ಆ್ಯಕ್ಟಿವೇಷನ್ ಆಗಿದೆ. ಇಲ್ಲೇ ಇಲ್ಲೇ ಡ್ಯಾಶ್ ಬೋರ್ಡ್ ನೋಡಿದಾಗ ಏನಾಗುತ್ತಂದರೆ ನೋಡಿ, ಡ್ಯಾಶ್ ಬೋರ್ಡ್ ನೋಡ್ಕೊಂಬರೋಣ ಬನ್ನಿ. ಇಲ್ಲೇ 1ನೇ ಕ್ಲಾಸ್, ಆಮೇಲೆ 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸು ಮತ್ತು 5ನೇ ಕ್ಲಾಸು ಇಲ್ಲೇ 00 ಇದ್ದಾವೆ. ಇವನ್ನ ಅಂಕಿಗಳು ಬರಬೇಕಾಯ್ತಂದ್ರೆ ಏನು ಬೇಕಂದ್ರೆ ನಾವು ಫಸ್ಟ್ಗೆ ಲೆಫ್ಟ್ ಸೈಡ್ ನೀವು ನೋಡ್ತಾ ಇದ್ದೀರಿ, ಈ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಿ. ಒಂದು ನಿಮಿಷ ನಿಮಗೆಲ್ಲ ಕ್ಲೀನಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾವು ಯಾವುದು ಕ್ಲಿಕ್ ಮಾಡಬೇಕಂತಂದರೆ ಇಲ್ಲಿ ಸ್ಟೂಡೆಂಟ್ ಮೂಮೆಂಟ್ ಅಂತಿದೆ ನೋಡಿ, ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರೊಳಗೆ ಫಸ್ಟ್ನೇದು ನಾವು ಪ್ರಮೋಷನ್ ಮಾಡಬೇಕು ಅಲ್ಲ, ಆ ಪ್ರಮೋಷನ್ ಮಾಡಬೇಕಾದ ಮಕ್ಕಳಿಗೆ ನಾವು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ಬೇಕಂದ್ರೆ ಇದನ್ನು ಮಾಡಬೇಕು, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ. ಫಸ್ಟು ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅಂದರೆ ಕೆಲವೊಂದು ಟೈಟಲ್ಗಳು ಕಾಣಿಸ್ಕೊಡ್ತವೆ ನಮಗೆ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ, ಇಂಪೋರ್ಟ್ ಮಾಡಲ್, ಆಮೇಲೆ ಡ್ರಾಪ್ ಬಾಕ್ಸ್ ಮತ್ತು ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಮಾಡ್ಯೂಲ್ ಮಾರ್ಕ್ ಡ್ರಾಪ್ ಔಟ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಮಾಡಲ್ ಎಲ್ಲವನ್ನು ಪ್ರತಿಯೊಂದು ವಿಡಿಯೋನ ನಾನು ಮಾಡ್ತೇನೆ. ಅದಕ್ಕಾಗಿ ಶಿಕ್ಷಕರಿಗೆ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮ್ಮ ಚಾನಲಲ್ಲಿ ಹಾಕುವಂಥ ವಿಡಿಯೋಗಳು ನಿಮಗೆ ಬರ್ತವೆ. ಬೆಲ್ ಬೈಕನ್ನು ಒತ್ತಬೇಕು. ಇಲ್ಲ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ತದೆ. ಈ ಪೇಜಲ್ಲಿ ನೋಡ್ಬೋದು ನೀವು ಪ್ರೋಗ್ರೆಷನ್ ಯೂಸರ್ ಮ್ಯಾನುವಲ್, ಯಾವ ರೀತಿಯಾಗಿ ನಾವು ಪ್ರೋಗ್ರೆಷನ್ನ ಮಾಡಬೇಕು ಅನ್ನೋದು ಮ್ಯಾನುವಲನ್ನು ಕೊಟ್ಟಿದೆ. ಇಲ್ಲಿ PDF ರೂಪದಲ್ಲಿ ನಿಮಗೆ ಸಿಗ್ತದೆ. ಆಮೇಲೆ ವ್ಯೂಸ್ ಸಮುರಿ, ಸಾರಾಂಶದ ಒಂದು ನೋಟವನ್ನು ನೋಡ್ಬೋದು. ಅದು ಪ್ರೋಗ್ರೆಷನ್ ಆ್ಯಕ್ಷನ್ಸ್ ವೈಸ್ ಅಂತ ಇದೆ. ಎಲ್ಲ ಮಾಡಿದ ಮೇಲೆ ಎಲ್ಲ ಮಕ್ಕಳಿಗೆ ಎಕ್ಸಾಮ್ ಪ್ರಮೋಷ್ ಮಾಡಿದ ಮೇಲೆ ಇಲ್ಲಿ ಫೈನಲೈಸ್ ಇದೆ ನೋಡಿ, ಫೈನಲೈಸನ್ನು ಮಾಡಬೇಕು. ಈಗ ಮೊದಲಿಗೆ ನಾನು ಪ್ರೋಗ್ರೆಷನ್ ಮಾಡಲನ್ನು ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಗೋ ಅಂತಿದೆ ನೋಡಿ, ಗೋ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲೇ ನೋಡಿರಿ, ಕ್ಲಾಸನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತಾ. ಇಲ್ಲಿ ನೋಡಿರಿ, ಕ್ಲಾಸ್ ಇದೆ ಮತ್ತು ಸೆಕ್ಷನ್ ಇದೆ ಮತ್ತು ಗೋ ಅಂತಿದೆ. ಮೊದಲನೇ ಕ್ಲಾಸು 2024-25 ಒಂದು 1ನೇ ಕ್ಲಾಸ್ ಸ್ಟೂಡೆಂಟನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೆಕ್ಷನ್ ಅಂದ್ರೆ ಇಲ್ಲಿ ಎ ಸೆಕ್ಷನನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಇಲ್ಲಿ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡುತ್ತೇನೆ. ಗೋ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡುತ್ತೇನೆ. ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಕಳೆದ ವರ್ಷದಲ್ಲಿರ್ತಕ್ಕಂಥ 1ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಬಂದವ. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆ, ಮಾರ್ಕ್ಸ್ ಎಷ್ಟು ಮಕ್ಕಳು ತೊಗೊಂಡಿದ್ದಾರೆ ಅದನ್ನು ಹಾಕಬೇಕು, ಮತ್ತು ನಂಬರ್ ಆಫ್ ಡೇಸ್ ಅಟೆಂಡೆನ್ಸ್ ಎಷ್ಟಿದ್ದಾರೆ, ಮತ್ತು ಸ್ಕೂಲಿಂಗ್ ಸ್ಟೇಟಸ್, ಶಾಲೆಗೆ ಹೋಗುವಂಥ ಸ್ಥಿತಿಯನ್ನು ಹಾಕಬೇಕಾಗುತ್ತೆ. ಮೊದಲನೇದು ಮಗುವಿಗೆ ಪ್ರೋಗ್ರೆಷನ್ ಪ್ರಮೋಟೆಡ್ ಅಂತ ಬೈ ಎಕ್ಸಾಮಿನ ಮೂಲಕ ಪ್ರಮೋಟ್ ಮಾಡಲಾಗಿದೆ. ಇಲ್ಲೇ ಈ ಮಗು ತೆಗೆದುಕೊಂಡ ಮಾರ್ಕ್ಸ್ ಎಲ್ಲವನ್ನು ಕೂಡಿಸಿ ಪರ್ಸೆಂಟೇಜ್ ತೆಗೆದಾಗ 80 ತೆಗೆದಿದ್ದಾನೆ. ಮತ್ತು ಇಲ್ಲಿ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ
ಅದನ್ನು ಹಾಕ್ಕೋಬೇಕು. ಆಮೇಲೆ ಆ ವಿದ್ಯಾರ್ಥಿ ಅದೇ ಶಾಲೆಯಲ್ಲಿ ಕಲಿತಿದ್ದಂದ್ರೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಸೇಮ್ ಸ್ಕೂಲ್ ಅಂತ ಹಾಕಬೇಕು. ಇಲ್ಲ ಟಿ ಸಿ ತೊಗೊಂಡು ಬೇರೆ ಶಾಲೆಗೆ ಹೋಗ್ಯಾನಂತಂದ್ರೆ ಅದನ್ನು ನಾವೇನು ಮಾಡ್ಬೇಕಂದ್ರೆ ಲೆಫ್ಟ್ ವಿತ್ ಟಿ ಸಿ ಅಂತ ಕ್ಲಿಕ್ ಮಾಡಬೇಕು. ಈಗ ಅದೇ ಶಾಲೆಯಲ್ಲಿ ಇರ್ತಾನೆ ಆ ಹುಡುಗ, ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಸೇಮ್ ಸ್ಕೂಲ್ ಅಂತ ಹಾಕಿದ್ದೀನಿ. ಇಷ್ಟು ಹಾಕಿದಾಗ ಈ ಮಗು 1ನೇ ಕ್ಲಾಸ್ ಇದ್ದ ಮಗು ಇಲ್ಲಿ 2ನೇ ಕ್ಲಾಸ್ ಅಂತ ತೋರಿಸ್ತಾ ಇದ್ದೆ ಸೆಕ್ಷನ್. ಆಮೇಲೆ ನಾವು ಎ ಅಂತ ಹಾಕೋದಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಅಪ್ಡೇಟ್ ಅಂತ ಕೊಡ್ತೀನಿ ನೋಡಿ. ಈಗ ಇಲ್ಲಿ ಪೆಂಡಿಂಗ್ ಇದೆ, ಅದು ಅಪ್ಡೇಟ್ ಆದಾಗ ಓಕೆ ಅಂತ ಕೊಟ್ಟೆ. ಇಲ್ಲಿ ಪೆಂಡಿಂಗ್ ಇಲ್ಲಿ ನೋಡಿ ಡೇಟು ಮತ್ತು ಇಲ್ಲಿ ಏನು ಬಂತು, ಡೇಟು ಮತ್ತು ಟೈಮಿಂಗ್ ಬಂತು, ಯಾವಾಗ ಪ್ರೋಗ್ರೆಷನ್ ಆಯಿತು ಅನ್ನೋದನ್ನು ಡನ್ ಅಂತ ಬಂದಿದೆ, ಸ್ಟೇಟಸ್ ಡನ್ ಅಂತಿದೆ. ಆದರೆ ಇದೇ ರೀತಿಯಾಗಿ ನಾವು ಎಲ್ಲ ಸ್ಟೂಡೆಂಟ್ಗಳನ್ನು ಮಾಡಬೇಕಾಗತ್ತಾ. ಎಲ್ಲ ಸ್ಟೂಡೆಂಟ್ಗಳ ಪ್ರಮೋಟೆಡ್ ಮಾಡಬೇಕು. ಅದರ ಜೊತೆಗೆ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತಾ ಮತ್ತು ಆ ವಿದ್ಯಾರ್ಥಿ ಹಾಜರಾದ ದಿನಗಳನ್ನು ನಾವು ಎಂಟ್ರಿ ಮಾಡಬೇಕು. ಅದೇ ಸ್ಕೂಲ್ನಾಗಿದ್ದರೆ ಸೇಮ್ ಸ್ಕೂಲ್, ಟಿ ಸಿ ತೊಗೊಂಡು ಬೇರೆ ಶಾಲೆಗೆ ಹೋಗಿದ್ರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಂತ ಕ್ಲಿಕ್ ಮಾಡಬೇಕು. ಈಗ ನೋಡಿ 2ನೇ ಕ್ಲಾಸು ಇಲ್ಲಿ ಗ್ರೇಡ್ ಇದನ್ನು ಸ್ಯಾಂಕ್ಷನ್ ಕೊಡ್ತೀನಿ. ಇಲ್ಲಿ ಪೆಂಡಿಂಗ್ ಇದೆ ನೋಡಿ, ಇದನ್ನು ಡನ್ ಅಂತ ಬರಬೇಕು. ನಾಟ್ ಅಪ್ಲಿಕೇಡ್ ಎನಿ ಅಂತಿದೆ ನೋಡಿ, ಅದು ಕೂಡ ಡೇಟು ಟೈಮ್ ಬರುತ್ತೆ. ಇಲ್ಲಿ ಅಪ್ಡೇಟ್ ಅಂತಿದೆ ನೋಡಿ, ಅಪ್ಡೇಟನ್ನು ನಾವು ಏನು ಮಾಡ್ತೀವಿ, ಕ್ಲಿಕ್ ಮಾಡುತ್ತೇವೆ. ನೋಡಿರಿ ಓಕೆ ಅಂತ ಆಯಿತು. ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ಗಳನ್ನು ಮಾಡಬೇಕಾಗುತ್ತೆ. ಎಲ್ಲ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಸೆಕ್ಷನ್ದಲ್ಲಿ ಎ ಸೆಕ್ಷನ್ ಅಂತ ಕೊಡ್ತಾಯಿದ್ದೀನಿ, ಇಲ್ಲಿ ಅಪ್ಡೇಟ್ ಅಂತ ಕೊಡ್ತಾಯಿದ್ದೀನಿ. ಹೊಸ ಹೊಸ ವಿಡಿಯೋಗಳು ಬರ್ತಿರ್ತವೆ, ಅವುಗಳನ್ನು ನಾವು ಬೆಲ್ ಐಕಾನ್ ಇದು ಮಾಡೋದ್ರ ಮೂಲಕ ನಾವು ನೋಟಿಫಿಕೇಷನನ್ನು ತೆಗೆದುಕೊಳ್ಳಬಹುದಾಗಿದೆ. ನಾವು ಮಾಡಿದಂಥ ಒಂದು ವಿಡಿಯೋಗೆ ನೀವು ಲೈಕ್ ಮಾಡೋದ್ರಿಂದ ನಮ್ಮ ಒಂದಿಷ್ಟು ಶ್ರಮ ಸಾರ್ಥಕ ಆಗುತ್ತದೆ. ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಸಮಯದ ಅಭಾವ ಇರುತ್ತೆ, ನಿಮಗೆಲ್ಲರಿಗೂ ತಿಳಿಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋ ಮಾಡ್ತಿರ್ತೀವಿ. ಈ ಥರ ಮಾಡ್ತಾ ಹೋಗಬೇಕು. ಒಂದು ಕ್ಲಾಸ್ ಮಾಡ್ತೀನಿ. ಈಗ ನೋಡಿ ಪೆಂಡಿಂಗ್ ಇದ್ದದನ್ನು ಡನ್ ಆಗ್ತಾ ಹೋಗಬೇಕು. ಡನ್ ಆಗಿದೆ ನೋಡಿ. ಈಗ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ ನಂತರ ಈಗ ಫೈನಲೈಸ್ ಮಾಡಬೇಕು. ಇಲ್ಲಿದೆ ನೋಡಿ, ಫೈನಲೈಸ್ ಮಾಡಬೇಕು. ಫೈನಲೈಸ್ ಮಾಡ್ತಾಯಿದ್ದೀನಿ. ಕನ್ಫರ್ಮ್ ನೋಡಿ, 1ನೇ ಕ್ಲಾಸಿಗೆ ಮಕ್ಕಳು 7 ಮಕ್ಕಳಿದ್ದು, ಅವು ನಾಟ್ ಪ್ರಮೋಟೆಡ್ ರಿಪೀಟರ್ಸ್ 0 ಇದೆ. ಇದೊಂದು ಸ್ವಲ್ಪ ಒಂದಿಷ್ಟು ಅಂಕಿ ಅಂಶಗಳನ್ನು ನೋಡಿ ನಾವೇನು ಮಾಡಬೇಕಾಗುತ್ತಂದ್ರೆ ಕನ್ಫರ್ಮೇಷನ್ನ ಕೊಡಬೇಕಾಗುತ್ತಾ. ಕನ್ಫರ್ಮೇಷನ್ ಕೊಡ್ತಾಯಿದ್ದೀನಿ. ಏನು ಮಿಸ್ಟೇಕ್ ಇದೆ ನೋಡಿ, ಯಾಕೆ ಇದು ಆಗಲಿಲ್ಲ ಅಂತಂದ್ರೆ ಇಲ್ಲೊಂದು ಮಾಡಿಲ್ಲ, ನಾಟ್ ಸೆಲೆಕ್ಟೆಡ್. ಇದು ನೋಡಿ ಕ್ಲಾಸು ಎಲ್ಲ ಮಾಡಿದ ನಂತರ ಮಾತ್ರ ಆಗುತ್ತೆ.
ನಾವು ಇದನ್ನು ಮಾಡ್ತೀನಿ, ಬನ್ನಿ ನೋಡ್ಕೊಂಡು. ಈಗ ಫೈನಲೈಸ್ ಮಾಡೋಣ. ಇದಾದ ನಂತರ ಇಲ್ಲಿ ಸೆಕ್ಷನನ್ನು ಸೆಲೆಕ್ಷನ್ ಮಾಡ್ತೀನಿ. ಒಂದು ಬಿಟ್ಟರೂ ಅದಾಗೋದಿಲ್ಲ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಫೈನಲೈಸ್ ಅಂತ ಐತೆ ನೋಡಿ. ಫೈನಲೈಸ್ ಆ್ಯಕ್ಚುಲಿ 8 ಅದಾವೆ. 8 ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಆಯಿತು. ಟೋಟಲ್ 8 ಮಕ್ಕಳು. ಇಲ್ಲಿ ಕನ್ಫರ್ಮ್ ಅಂತಿದೆ ನೋಡಿ. ಕನ್ಫರ್ಮ್ ಅಂತ ಇಲ್ಲಿ ಅದೇ ನೋಡಿ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಕೆ ಅಂತ ಬರ್ತದೆ. ಇದು ಒಂದು ಕ್ಲಾಸ್ ಆಯಿತು. ಮತ್ತು ಇನ್ನು ಬೇರೆ ಶಾಲೆಗೆ ಹೋಗಿದ್ರೆ ಅದನ್ನು ಹೆಂಗೆ ಮಾಡೋದು ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 4ನೇ ಕ್ಲಾಸು ಒಂದು ಮಗು ಹೋಗಿದೆ ಅಂತ. ಈಗ 4ನೇ ಕ್ಲಾಸು ಒಂದು ಮಗು ಹೋಗಿದೆ ಅಂತ ಅವರು ಟೀಚರ್ ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಒಂದಿಷ್ಟು ಅದನ್ನು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡ್ತೀನಿ. ಈ ಒಂದು ವಿದ್ಯಾರ್ಥಿ ವರದರಾಜ್ ಅಂತ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂದರೆ ಬೇರೆ ಶಾಲೆಗೆ ಹೋಗಿದ್ದಾನೆ, ಅಂದರೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವೇನು ಮಾಡ್ತೀವಿ, ಪರ್ಸೆಂಟೇಜ್ ಹಾಕಿದ್ವಿ, ಬಂದ ದಿನಗಳನ್ನು ಹಾಕಿದ್ವಿ. ಶಾಲೆಗೆ ಏನು ಮಾಡಿದ್ವಿ ಅಂದರೆ ಬೇರೆ ಶಾಲೆಗೆ ಹೋಗಿದ್ದಾನೆ ಅಂದ್ರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ತೆಗೆದುಕೊಂಡು ಶಾಲೆ ಬಿಟ್ಟಿದ್ದಾನೆ ಅಂತ ಹಾಕಿದ್ದೀವಿ. ಈಗ ನಾವೇನು ಮಾಡ್ತೀವಿ ಅಂದ್ರೆ ಅಪ್ಡೇಟ್ ಅಂತ ಕೊಡ್ತಾಯಿದ್ವಿ. ಅಪ್ಡೇಟ್ ಅಂತ ಕೊಟ್ಟು ಕನ್ಫರ್ಮೇಷನ್ ಕೊಡ್ತಾಯಿದ್ವಿ. ಕನ್ಫರ್ಮೇಷನ್ ಕೊಟ್ಟು ಓಕೆ ಕೊಡ್ತಾಯಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಮುಗಿದ್ರು. ಟೋಟಲಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಮುಗಿದ್ರು. ಈಗ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಫೈನಲೈಸ್ ಅಂತಿದೆ ನೋಡಿ. ಫೈನಲೈಸ್ ಈ ತರಗತಿಯ ಫೈನಲೈಸ್ ಮಾಡ್ತಾಯಿದ್ದೀವಿ. ಫೈನಲೈಸ್ ಮಾಡಿದಾಗ 4ನೇ ಕ್ಲಾಸಿನಲ್ಲಿ ಈ 8 ವಿದ್ಯಾರ್ಥಿಗಳು ಪ್ರಮೋಟ್ ಆಗಿದ್ದಾವೆ ಮತ್ತು ಒಂದು ಟಿ ಸಿ ಲೆಫ್ಟ್ ಆಗಿದೆ. ಈ ಕನ್ಫರ್ಮೇಷನ್ನ ಕೊಟ್ಟ ಮೇಲೆ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಆಲ್ ಸ್ಟೂಡೆಂಟ್ ಸೆಲೆಕ್ಷನ್, ಒಂದು ಸ್ಟೂಡೆಂಟ್ ಯಾವುದೋ ಮಿಸ್ ಆಗಿದೆ, ಅದಕ್ಕೆ ಬರಲಿಲ್ಲ ಇದು. ಅದಕ್ಕೆ ಯಾವ ಸ್ಟೂಡೆಂಟ್ ಮಿಸ್ ಆಗಿದೆ ನೋಡೋಣ ಬನ್ನಿ. ಈಗ ಎಲ್ಲ ಸ್ಟೂಡೆಂಟ್ ಆದ್ರೆ ಮಾತ್ರ ಬರುತ್ತೆ ಇದು. ಇಲ್ಲೇ ನೋಡಿ, ಇದು ಆಗಿಲ್ಲ ನೋಡಿ. ಇವಾಗ 2 ಆಗಿಲ್ಲ. ಇವೆರಡೂ ಕೂಡ ಮಾಡ್ತೇನೆ. ಮಾಡಿದ ಮೇಲೆ ಕನ್ಫರ್ಮೇಷನ್ ಕೊಡೋಣ. 2 ಮಾಡಬೇಕು. ಪೆಂಡಿಂಗ್ ನೋಡಿ, ಯಾವುದು ಪೆಂಡಿಂಗ್ ಇರಬಾರ್ದು. ಒಂದು ಮಿಸ್ ಆದರೂ ಕೂಡ ಅದು ಆಗೋದಿಲ್ಲ. ಈಗ 2 ವಿದ್ಯಾರ್ಥಿದು ಅಪ್ಡೇಟ್ ಕೊಟ್ಟೆ. ಅಪ್ಡೇಟ್ ಕೊಟ್ಟಾಗ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಾವೇನು ಮಾಡ್ತೀವಿ, ಫೈನಲೈಸನ್ನು ಕೊಡ್ತಾಯಿದ್ದೀವಿ ನೋಡಿ. ಫೈನಲೈಸ್ ಕೊಡ್ತಾಯಿದ್ದೀವಿ. 10 ವಿದ್ಯಾರ್ಥಿಗಳು ಒಟ್ಟು ಕನ್ಫರ್ಮೇಷನ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಡಬೇಕು. ಇಲ್ಲಿ ಓಕೆ ಕೊಡಬೇಕು. ಈ ರೀತಿಯಾಗಿ ಮಾಡಿದಾಗ ಅವರು ಪೆನ್ ನಂಬರ್ ಅಂತ ಇರುತ್ತೆ. ಆ ಪೆನ್ ನಂಬರನ್ನು ಹಾಕಿಕೊಂಡು ಯಾವ ರೀತಿಯಾಗಿ ಅದನ್ನು ಏನು ಮಾಡ್ಕೊಂಡು ಅನ್ನುವುದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಮತ್ತು ನಮ್ಮ ವಿಡಿಯೋಗಳಿಗಾಗಿ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಹೊಸಬರು ಇದ್ದರೆ ಮಾತ್ರ ಒಂದು ಸಾರಿ ಮಾತ್ರ ಸಬ್ಸ್ಕ್ರೈಬ್ ಒತ್ತಬೇಕು. ಪದೇ ಒತ್ತೋದ್ರಿಂದ ಅನ್ಸಬ್ಸ್ಕ್ರೈಬ್ ಆಗುತ್ತೆ. ಇದನ್ನು ನೆನಪಿಟ್ಕೋಬೇಕು. ನಮಸ್ಕಾರಗಳು.